ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಇವಾಗಂತೂ ವೆದರ್ ತುಂಬಾ ಚೇಂಜ್ ಅಲ್ವಾ? ಅದಕ್ಕೋಸ್ಕರ ಎಲ್ಲರಿಗೂ ಕೆಮ್ಮು ನೆಗಡಿ ಎಲ್ಲ ಬಂದಿದೆ. ನನಗೂ ಸಹ ಬಂದಿತ್ತು, ಆದರೂ ಇನ್ನೂ ಸ್ವಲ್ಪ ಚೇತರಿಸ್ಕೋತಾ ಇದ್ದೀನಿ. ಬೆಳಗಾಗಿ ನಾನೆದ್ದು ಯಾರ ನೆನೆಯಲಿ ಎಳ್ಳು ಜೀರಿಗೆ ಬೆಳೆಯೋಣ, ಎಳ್ಳು ಜೀರಿಗೆ ಬೆಳೆಯೋಣ, ಗುಂಟನ ಎದ್ದೊಂದು ಗಳಿಗೆ ನೆನೆದೇನಾ, ಎದ್ದೊಂದು ಗಳಿಗೆ ನೆನೆದೇನಾ. ಭೂಮಿತಾಯಿನ ನಾವು ಬೆಳಗ್ಗೆ ಎದ್ದ ತಕ್ಷಣ ಎಷ್ಟೊಂದು ಮಟ್ಟಿಗೆ ನಾವು ನೆನ್ಕೊಂಡು, ಒಳ್ಳೆಯವರೆಲ್ಲ ಈ ಹಾಡು ರಾಗಿ ಬೀಸ್ತಾ ಹೇಳ್ತಾಯಿದ್ರು. ಸೊ ನೋಡಿ, ಎಷ್ಟೊಂದೆಲ್ಲ ಸೊಪ್ಪಿಟ್ಕೊಂಡಿದ್ದಾಳೆ, ಒಳ್ಳೆ ಮಾಡ್ತಾ ಇದ್ದಾಳ ಅಂತ ಅಂದ್ಕೋತೀರ ಅಲ್ವಾ? ಖಂಡಿತ ನಾನಂತೂ ಮಾಡೋಕ್ಕೋಗಲ್ಲ. ಬೆಳಿಗ್ಗೆ ಇದ್ದರೆ ನಮಗೆ ಕೊತ್ತಂಬರಿ ಸೊಪ್ಪು ಕರಿಬೇವಿನ ಸೊಪ್ಪಿಲ್ಲದೆ ಕೆಲಸನೇ ಆಗಲ್ಲ. ಸುಮ್ಮನೆ ಒಂದು ಜಲಕ್ಕೂ ನಿಮಗೆ ನೋಡಿ ಈ ಥರ ಬುಟ್ಟಿಲಿ ತೊಗೊಂಡು ಪಾಪ ಎಷ್ಟೊಂದು ಕಷ್ಟಪಟ್ಕೊಂಡು 5 ಗಂಟೆಗೆಲ್ಲ ಎದ್ದು ಮಾರ್ಕೆಟಲ್ಲಿ ಹೋಗ್ಬಿಟ್ಟು ಎಷ್ಟು ಚೆಂದ ಕುಗ್ತಾಳಲ್ವ. ನನಗೆ ಕುಗ್ಗಕ್ಕೆ ಬರಲ್ಲ, ಆದರೂ ಟ್ರೈ ಮಾಡ್ತೀನಿ. ಹೇಳ್ತೀರಲ್ವಾ? ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ಮೆಂತ್ಯ ಸೊಪ್ಪು, ಒಣಗೊನೆ ಸೊಪ್ಪು, ಪಾಲಕ್ ಸೊಪ್ಪು, ಸೊಪ್ಪಮ್ಮ ಸೊಪ್ಪು, ಒಂದೆಲ್ಗ ಸೊಪ್ಪು, ನುಗ್ಗೆ ಸೊಪ್ಪು, ಅಗಸೆ ಸೊಪ್ಪು, ಪುದೀನ ಸೊಪ್ಪು, ಚಕ್ಕೋತ ಸೊಪ್ಪು, ಬೇಕಮ್ಮ ಬೇಕೇ ಅಂತ ಕಿಸ್ಕೊತಾಳೆ. ಗೊತ್ತಲ್ವಾ ನಿಮಗೆ? ಬೆಳಿಗ್ಗೆ ಇದ್ದರೆ ನಮಗೆ ಕೊತ್ತಂಬರಿ ಸೊಪ್ಪು ಕರಿಬೇವಿಲ್ಲ ಕೆಲಸನೇ ಆಗಲ್ಲ, ಕಾಯ್ತಾ ನಿಂತಿರ್ತೀವಿ ಅಲ್ವಾ? ನಿಮಗೆ ಗೊತ್ತೇ ಇದೆ ಅವಳ ಪಾಪ ಎಷ್ಟೊಂದು ಕಷ್ಟಪಟ್ಟು ತಂದಿರ್ತಾಳಲ್ವ. ಸೊ ನಾವು ಅವ್ರ ಹತ್ರ ಎಲ್ಲ ನಾವು ಚೌಕಾಸಿ ಮಾಡಬಾರ್ದು. ಹೊರಗಡೆ ಎಲ್ಲೋ ಹೋಗ್ತೀವಿ ಅಲ್ವಾ, ಎಷ್ಟೊಂದು ಖರ್ಚು ಮಾಡ್ತೀವಿ. ಈಗ ನೋಡಿ ಎಷ್ಟೆಲ್ಲ ಸೊಪ್ಪಿದೆ ನಿಮ್ಮ ಎದುರುಗಡೆ. ಮೆಂತ್ಯ ಸೊಪ್ಪು ಇರ್ಬೋದು, ಗಣಿಕೆ ಸೊಪ್ಪಿರೋದು, ಇವೆಲ್ಲ ಇದು ಮೆಂತ್ಯ ಸೊಪ್ಪು, ಗಣಿಕೆ ಸೊಪ್ಪು, ಇದು ಒಣಗೊನೆ ಸೊಪ್ಪು, ಮತ್ತು ಇದು ಒಂದೆಲ್ಗ ಸೊಪ್ಪು, ಇದು ಹಾಲು ಸೊಪ್ಪು. ಹಳ್ಳಿಯಿಂದ ನಾನು ತರಿಸಿದ್ದೆ. ಮೈಸೂರಲ್ಲಿ ನಂಜ್ ಬಹದ್ದೂರ್ ಚಟ್ಟಿ ಸೊಪ್ಪಿನ ಮೇಳ ಇತ್ತು ಕಣ್ರಿ. ನಾನೆಲ್ಲ ತಗೊಬಂದೆ. ನೀವು ಸಹ ಹೋಗಿರ್ಬೋದು ಅಂತ ಅಂದ್ಕೋತೀನಿ. ಆ ಸೊಪ್ಪುಗಳು ನೋಡಿದ ಸಾವಿರಾರು ಸೊಪ್ಪುಗಳು ಇತ್ತು ಅಲ್ಲಿ. ನನಗೆ ಸ್ವಲ್ಪ ಸೊಪ್ಪು ಸಿಕ್ತು, ಮತ್ತು ನೋಡೋಕ್ಕೆ ತುಂಬ ಖುಷಿ ಕಣ್ರಿ. ಇದೆಲ್ಲ ಮುಗಿದ ಮೇಲೆ ನೀವು ಲಾಸ್ಟಲ್ಲಿ ಫೋಟೋ ಹಾಕಿರ್ತೀನಿ, ಅದನ್ನು ದಯವಿಟ್ಟು ನೋಡಿ. ನಾನು ಹಳ್ಳಿಯಿಂದ ಹಾಲು ಸೊಪ್ಪು ಅಂತ ತರಿಸಿದ್ದೆ. ಅದರದ್ದೆಲ್ಲ ನಿಮಗೆ ನಾನು ಆಮೇಲೆ ತೋರಿಸ್ತಾ ಹೋಗ್ತೀನಿ. ಇದನ್ನು ನಾವು ಸಂಡಿಗೆ ಸಂಭ್ರಮ ಆಯಿತು, ಇದು ಸೊಪ್ಪಿನ ಸಂಭ್ರಮ. ಸೊಪ್ಪು ತಿಂದವ್ರಿಗೆ ನಿಜ ಮುಪ್ಪೇ ಇಲ್ಲ ಕಣ್ರಿ. ಈಗಿನವ್ರಿಗೆ ಬರೀ ಕೊತ್ತಂಬರಿ ಸೊಪ್ಪು, ಒಂದಿಷ್ಟು ಕರಿಬೇವಿನ ಸೊಪ್ಪು, ಪಾಲಕ್ ಸೊಪ್ಪು, ಸಬ್ಸಿಗೆ ಸೊಪ್ಪು ಬಿಟ್ಟರೆ ಈಗಿನ ಮಕ್ಕಳು ಗೊತ್ತೇ ಇಲ್ಲ. ಏನಂಗಂದರೆ ಅಂತ ಕೇಳ್ತಾರೆ. ಬಸಳೆ ಸೊಪ್ಪು ಅಂದರೆ ಏನು ಅಂತ ಕೇಳ್ತಾರೆ. ಮಕ್ಕಳಿಗೋಸ್ಕರ ನಾವು ಪರಿಚಯ ಮಾಡ್ಕೊಳ್ಳೋಣ, ಮತ್ತು ಮಕ್ಕಳ ರುಚಿಗೋಸ್ಕರ ಅವ್ರಿಗೆ ಹೇಗಿಷ್ಟ ಅದನ್ನೆಲ್ಲ ನಾವು ಮಾಡೋಣ. ಈಗ ಸದ್ಯದಲ್ಲಿ ನಾನು ಒಂದೆಲ್ಗ ಸೊಪ್ಪೊಂದು ಜ್ಯೂಸ್ ಮಾಡ್ತಾಯಿದ್ದೀನಿ. ಇದು ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಕಣ್ರಿ. ನರಗಳಿಗೆಲ್ಲ ತುಂಬ ಒಳ್ಳೆಯದು. ಮರುವಿನ ಶಕ್ತಿ ಇರಲ್ಲ. ಮತ್ತು ಮಕ್ಕಳಿಗೆ, ಬೆಳೆಯೋ ಮಕ್ಕಳಿಗೆ, ಓದೋ ಮಕ್ಕಳಿಗಂತೂ ತುಂಬಾ ಇದು ಆರೋಗ್ಯಕ್ಕೆ ಒಳ್ಳೆಯದು. ಇದು ಒಂದೆಲ್ಗ ಸೊಪ್ಪು ನಿಮ್ಗೆ ಗೊತ್ತಿರುತ್ತೆ. ಇದು ಒಂದೇ ಇದರಲ್ಲಿ ಒಂದು ಬ್ರಾಹ್ಮಿ ಸೊಪ್ಪು ಅಂತಲೂ ಸಹ ಹೇಳ್ತಾರೆ. ಇದು ಒಂದಿದ್ರಲ್ಲಿ ಒಂದೇ ಒಂದು ಬಿಡುತ್ತೆ. ಗೌರಿ ಅಮ್ಮ ಹೇಳ್ತಾರೆ, ನಿಮಗೆ ಗೊತ್ತಿದೆ. ಆದರೆ ನಾನು ಸ್ವಲ್ಪ ಪ್ರಯತ್ನ ಮಾಡ್ತೀನಿ. ನಾವು ಆವಾಗ ಅದನ್ನು ನೋಡ್ತಾ ಇದ್ದರೆ ಖಂಡಿತ ನಾವು ಮಾಡ್ಕೋತೀವಿ. ನಾವು ಸಹ ಕುಡಿಬೋದು. ಫ್ರಿಜ್ ಮುಂದೆ ಕೂತ್ಕೊಂಡು ಏನಪ್ಪ ನಾನು ತಗೊಳಕ್ಕೆ ಬಂದೆ ಅಂತ ಯೋಚನೆ ಮಾಡ್ತೀವಿ. ದಯವಿಟ್ಟು ಈ ಜ್ಯೂಸ್ ಕುಡೀರಿ. ನೋಡಿ ನಾವು ಮಾಡ್ಕೊಬಾರ್ದು. ಇದಕ್ಕೆ ಬೇಕಾಗಿರೋ ಇದು ಸಾಮಗ್ರಿಗಳು ನೋಡಿ. ಇದು ಒಂದೆಲ್ಗ ಸೊಪ್ಪು ನಾನು 2 ಹಿಡಿ ತೊಗೊಂಡಿದ್ದೀನಿ, ಮತ್ತು ಜೇನುತುಪ್ಪ, ಏಲಕ್ಕಿ ಪುಡಿ, ಮತ್ತು ಇದು ನಿಂಬೆ ರಸ. ಇಷ್ಟೇ ಬೇಕಾಗಿರೋದು. ಇವಾಗ ನಾನು ಇದನ್ನು ಮಿಕ್ಸಿ ಮಾಡ್ಕೊಂಬಿಡ್ತೀನಿ. ನೋಡಿ, ಇವಾಗ ನಾನು ನುಣ್ಣಿಗೆ ಇದನ್ನು 1 ಲೋಟ ನೀರು ಹಾಕ್ಕೊಂಡು, 1 ಬೌಲು ಸೊಪ್ಪಿಗೆ 1 ಲೋಟ ನೀರು ಹಾಕೋಬೇಕು. ನಾನು ಇಲ್ಲಿ ಸೋಸ್ಕೊಂಡಿದ್ದೀನಿ ನೀಟಾಗಿ. ಇದನ್ನೆಲ್ಲ ಬೇಕಾದ್ರೆ ಇನ್ನೊಂದು ಸ್ವಲ್ಪ ನೀರು ಹಾಕೋಬೋದು ನೀವು. ಇವಾಗ ಇದಕ್ಕೊಂದು ಸ್ವಲ್ಪ ನಿಂಬೆ ರಸ ಹಾಕಬೇಕು. ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳಿ. ಮತ್ತು ಜೇನುತುಪ್ಪ ನಾನು 1 ಸ್ಪೂನ್ ಹಾಕಿದ್ದೀನಿ. ನೀವು ಬೇಕಾದರೆ ಬೆಲ್ಲನೂ ಸಹ ಯೂಸ್ ಮಾಡ್ಬೋದು. ಹಾಗೆ ಟೇಸ್ಟ್ಗೆ ಒಂದು ಸ್ವಲ್ಪ ಏಲಕ್ಕಿ ಪುಡಿ. ಇವಾಗ ಹಿಂಗೆ ಕಲಕ್ಬಿಡಿ. ಮತ್ತು ಬೇಕಿದ್ದರೆ ನೀವು ಐಸ್ ಹಾಕ್ಕೋಬೋದು. ಇವಾಗ ರುಚಿ ಕಟ್ಟಾದ ಒಂದೆಲ್ಗ ಸೊಪ್ಪಿನ ಜ್ಯೂಸು ರೆಡಿ. ಇದು ತುಂಬ ಮಕ್ಕಳಿಗೆ, ಬ್ರೈನ್ಗಂತೂ ತುಂಬಾ ಒಳ್ಳೆಯದು. ತುಂಬ ಒಳ್ಳೆಯದು ಅಂದರೆ ಜ್ಞಾಪಕ ಶಕ್ತಿ ಅಂತೂ ಓದೋ ಮಕ್ಳಿಗಂತೂ ತುಂಬಾ ಚೆನ್ನಾಗಿರುತ್ತೆ. ನಾವಂತೂ ಟ್ರೈ ಮಾಡಿದ್ದೀನಿ. ನಮ್ಮ ವಯಸ್ಸಾದವ್ರಿಗೂ ಸಹ ನಾವು ಸಹ ಯೂಸ್ ಮಾಡ್ಬೋದು. ಬೇಕಿದ್ದರೆ ನೀವು ಐಸ್ ಹಾಕೋಬೋದು. ಈಗ ನೋಡಿ, ಒಂದೆಲ್ಗೆ ಸೊಪ್ಪಿನ ಜ್ಯೂಸು ರೆಡಿಯಾಗಿದೆ. ಬಾಚಿನ ನನ್ನ ಮೊಮ್ಮಗನ ಕೊಡ್ತೀನಿ ನೋಡಿ. ಕುಡಿದು ನೋಡಿ ಚಿನ್ನು ಹೆಂಗಿದೆ ಅಂತ.
ಚೆನ್ನಾಗಿದೆಯಾ? ಸೂಪರ್. ಥ್ಯಾಂಕ್ ಯು. ವೀಕ್ಷಕರೇ ನೋಡಿದ್ರಲ್ವಾ ಈ ಒಂದೆಲ್ಕಾಯಿ ಸೊಪ್ಪಿಂದು ಜ್ಯೂಸು. ನೆಕ್ಸ್ಟು ನಾನು ಪ್ರತಿಯೊಂದು ಸೊಪ್ಪಿಂದು ಐಟಮ್ ತೋರಿಸ್ತಾ ಹೋಗ್ತೀನಿ. ಸೊಪ್ಪು ತಿಂದವ್ರಿಗೆ ಬರೋದಿಲ್ಲ ಮುಪ್ಪು. ನಮ್ಮ ಅಜ್ಜಿ ಅವರಜ್ಜಿ ಎಲ್ಲ ಮುದ್ದೆ ಉಪಸಾರು ಮಾಡಿಕೊಂಡು ತಿಂದು ಗಟ್ಟಿಯಾಗಿದ್ದಾರೆ. ಅವ್ರ ಮುಂದೆ ನಾವು ಸಹ ಗಟ್ಟಿಯಾಗಿರಬೇಕು. ಮುಂದಿನ ಎಪಿಸೋಡಲ್ಲಿ ಎಲ್ಲ ಇದನ್ನೆಲ್ಲ ತೋರಿಸ್ತೀನಿ. ಎಲ್ಲ ಥರ ಸೊಪ್ಪುಗಳು ಎಕ್ಸಿಬಿಷನ್ ಸುಮಾರು 1000 ಸೊಪ್ಪು ನೋಡಿದ್ದೀನಿ. ನನಗೆ ಗೊತ್ತಿರೋಷ್ಟು ಐಟಮ್ನ ನಿಮಗೆ ತೋರಿಸ್ತೀನಿ ಅಂತ ಅಂದ್ಕೊಂಡಿದ್ದೀನಿ. ದಯವಿಟ್ಟು ನನಗೆ ಒಂದು ಕಾನ್ಸಲೇಷನ್ ಪ್ರೈಸ್ ಬಂತು ಅಂತ ನನಗೆ ತುಂಬಾ ಖುಷಿ ನಿಮ್ಗೆ ಹೇಳ್ಕೊಳಕ್ಕೆ. ಆ ಫೋಟೋಸ್ ಎಲ್ಲ ನಿಮಗೆ ಲಾಸ್ಟಲ್ಲಿದೆ. ಈ ವಿಡಿಯೋನ ಫುಲ್ ಕೊನೆ ತನಕ ನೋಡಿ, ದಯವಿಟ್ಟು ನೋಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನನ್ನನ್ನು ಎನ್ಕರೇಜ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಬಾಯ್ ಫ್ರೆಂಡ್ಸ್, ಎಲ್ಲರಿಗೂ ವಂದನೆಗಳು.